ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪದಗಳ ಅರ್ಥದ ಬಗ್ಗೆ ನೋಡೋಣ. ಅಂಗವಟ್ಟ ಅಂದರೆ ಹೊದೆಯುವ ಬಟ್ಟೆ ಅಥವಾ ಮೈಕಟ್ಟು. ಅಂಗ ಸಾಧನೆ ಅಂದರೆ ವ್ಯಾಯಾಮ, ಎಕ್ಸಸೈಸ್ ಅಂತಾರಲ್ಲ ಅದು. ಅಂತಕ ಅಂದರೆ ಯಮನಿಗೆ ಯಮನಾದವನು, ಎರವನು ಶಿವ. ಅಂಬಿ ಅಂದರೆ ದೋಣಿ, ಅಂಬಿಗ ಅಂದರೆ ನಾವೆ ನಡೆಸುವವನು ಅಥವಾ ಬೆಸ್ತ. ಅಂಬು ಅಂದರೆ ಬಾಣ, ಅಂಬುದ ಅಂದರೆ ಮೋಡ. ಅಂಬುದಾಗಮ ಅಂದರೆ ಮಳೆಗಾಲ. ಅಕರಾಸ್ತೆ ಅಂದರೆ ಅಕ್ಕರೆ ಪ್ರೀತಿ. ಅಕಳಂಕ ಅಂದರೆ ನಿರ್ಮಲವಾದ ಪಾಪರಹಿತ. ಅಕೂಪಾರ ಅಂದರೆ ಸಮುದ್ರ. ಅಕ್ಕರ ಅಕ್ಷರವಿದ್ಯೆ. ಅಕ್ಕರಗೊಟ್ಟಿ ಅಂದರೆ ವಿದ್ವಾಂಸರ ಸಭೆ. ಅಕ್ಕರ ವಿದ್ಯೆ ಅಂದರೆ ಓದು ಬರಹ. ಅಕ್ಕರಿಗ ಅಂದರೆ ಓದು ಬರಹ ಬಲ್ಲವನು. ಅಕ್ಷಮಾಲೆ ಅಂದರೆ ಜಪಮಾಲೆ. ಅಗ ಅಂದರೆ ಬೆಟ್ಟ. ಅಗಡು ಅಂದರೆ ತುಂಟತನ, ಹಿಡಿತಕ್ಕೆ ಸಿಕ್ಕದ. ಅಗಮ್ಯ ಅಂದರೆ ಮುಟ್ಟಲು ಸಾಧ್ಯವಾದ. ಅಗಜೆ ಅಂದರೆ ಪಾರ್ವತಿ. ಅಗರು ಅಂದರೆ ಒಂದು ಬಗೆಯ ಸುಗಂಧ ಮರ. ಅಂಗೈನೆಲಿ ಅಂದರೆ ಸ್ಪಷ್ಟವಾದ ವಿಷಯ. ಧನ್ಯವಾದಗಳು ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ತೆ.